ಬೆಟ್ಟ ನಿನ್ನೊಂದ್ ಮಾತ್ ಕೇಳ್ಬೇಕು ಅಂತೀವ್ನಿ. ಹೆಣ್ ನೋಡೋಕೆ ಅಂತ ಹೊಂಟಿದೀಯಾ? ಇಂದಾದ್ರೂ ಕೂದ್ಲು ತೆಗೆಸ್ಕೊಂಡು. ಈ ಕೂದ್ಲು ತೆಗ್ಸೋಕೆ ಅಂತಾನೆ ಒಂದ್ ದಿವ್ಸ ಐತೆ. ಆ ದಿವ್ಸ ಬರ್ಲಿ, ಊರಿನ ಮಧ್ಯದಾಗ ತೆಗಿಸ್ತೀನಿ. ನಿಮ್ಮೆಲ್ರಿಗೂ ಒಬ್ಬಟ್ಟಿನ ಊಟ ಹಾಕಿಸ್ತೀನಿ. ಹಾ, ಅಯ್ಯ, ಏನವ್ವ ಇದು? ಅಜ್ಜಿ ಒಡವೆ ಅಷ್ಟೊಂದೈತೆ, ಎಲ್ಲಾನ ಹಾಕೋಬೇಕಾಯ್ತು. ಯಾಕವ್ವ? ನಂಗೆ ಮದ್ವೆ ಇಷ್ಟ ಇಲ್ಲ ಕಣವ್ವ. ಪಾರು, ಮದ್ವೆ ಮನೇಲಿ ಎಲ್ರೂ ಸಂತೋಷವಾಗವ್ರೆ, ನೀನ್ ದುಃಖ ಕೊಟ್ಟು ಬಿಡ್ಬೇಡ ಕಣವ್ವ. ಇದೇನ್ ರಂಗಯ್ಯನವ್ರೆ, ನಿಶ್ಚಿತಾರ್ಥನೂ ಮದುವೆನು ಒಂದೇ ಚಪ್ರದಲ್ಲಿ ಮಡ್ಕೊಂಡಿದ್ದೀರಲ್ಲ? ನಾಳೆಯಿಂದ ಆಷಾಢ, ಅಧಿಕ ಮಾಸ ಬೇರೆ. ಇವತ್ತು ಬಿಟ್ರೆ ಇನ್ನು 3 ತಿಂಗಳು ಒಳ್ಳೆ ಮುಹೂರ್ತನೇ ಇಲ್ಲ. ಆವಾಗ ಅವನ ಬುದ್ಧಿ ನೆಟ್ಟಿಗಿರ್ತದೋ ಇಲ್ವೋ? ಅವನ ಬುದ್ಧಿ ನೆಟ್ಟಿಗಿರೋವಾಗ್ಲೇ ಅವಸರವಾಗಿ ಈ ಕಾರ್ಯ ಮುಗಿಸ್ಬಿಡುವ ಅಂತ ಏರ್ಪಾಟ್ ಮಾಡಿದೀನಿ. ಇಷ್ಟೋ ಜನಕ್ಕೆ ಹೇಳೇ ಇಲ್ಲ. ಏನಣ್ಣ ಇಲ್ಲೇ ಮಾತಾಡ್ತಾ ನಿಂತಿದ್ದೀರಾ? ಇನ್ನು ಎಷ್ಟೊಂದು ಶಾಸ್ತ್ರಗಳಿದೆ. ಗಂಡಿನ ಕಡೆಯವ್ರು ಬಂದಿಲ್ವಲ್ಲ ಅಂತ ಆಯ್ನವ್ರು ಕೇಳ್ತಾವ್ರೆ. ಏ ಸಣ್ಣ, ಮುತ್ತೈದನ್ನು ಬರಳು, ಪೂರ್ಣ ಕುಂಭ ತಗೊಂಡೋಗಿ ಕರ್ಕೊಂಡ್ಬರುವ. ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ದೀರೇನ್ರು? ಹತ್ ಕಡೆ ಯಾಕೆ ಹೋಯ್ತಾ ಇದ್ದೀರಾ? ಇದೆಲ್ಲ ಬೇಟ, ಹುಡುಗಿ ಮನೆ ಇರೋದು ಅದ್ ಕಡೆ ತಂದ. ತೆಗೆದು ಬಿಟ್ಟ ಅಂದ್ರೆ ನೆತ್ತಿ ಚಿಪ್ ಕಿತ್ಕೊಂಡ್ ಬಂದ್ಬಿಡ್ಬೇಕು. ಹೆಂಗದೆ ಮೈಗೆ? ಇದೆಲ್ಲ ಬೇಟ, ತಲೆ ಮೇಲೆ ಕಲ್ಲೆ ತಗ್ತಾ ಇದೆಯಲ್ಲೋ. ನಿಮ್ಮ ಅತ್ತೆ ಮಗಳು ಪಾರ್ವತಿ ನನ್ನ ಮೇಲೆ ನಿನ್ ಮದ್ವೆ ಆಗ್ತೀನಿ ಅಂತ ಹೇಳಿದ್ದು. ಸತ್ತು ಅವ್ರು ಉಸಿರಾಡದ ಗಾಳಿ ನನ್ನ ಮೈ ಸೋಕಿದ್ರು ನಾ ಸುಟ್ಕೊಂಡ್ಬಿಡ್ತೀನಿ. ಅಂತಾದ್ರಾಗೆ ಆ ದರಿದ್ರ ಮನೆ ಸಂಬಂಧ ಮಾಡ್ತೀನ ನಾನು? ಕಾದ ಬಂಡೆ ಮೇಲೆ ಹುಲ್ಲು ಬೆಳೆಯಬಹುದು, ಆದ್ರೆ ಈ ಬೆಟ್ಟಪ್ಪನ ನೆರಳು ಆ ದರಿದ್ರ ಮನೆ ಕಡೆ ಬೀಳಕ್ಕಿಲ್ಲ.